ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಚಿವಾಕಾಂಕ್ಷಿಗಳು. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಕಾಂಗ್ರೆಸ್ ಶಾಸಕರ ದಂಡೆ ಬಂದುಬಿಟ್ಟಿದೆ. ಇವಾಗ ದೆಹಲಿಯಲ್ಲಿ ಎಷ್ಟು ಜನ ಹೋಗಿದ್ರು ಗೊತ್ತಾ? ಎಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೋ ಎಲ್ಲರೂ ಕೂಡ ಹೋಗ್ಬಿಟ್ಟಿದ್ರು. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಚಿವಾಕಾಂಕ್ಷಿಗಳು. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಕಾಂಗ್ರೆಸ್ ನಾಯಕರ ದಂಡೆ ಬಂದಿಳಿದಿದೆ ಅಲ್ಲಿ. ನೀವು ತಡರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ನಯನ ಮೋಟಮ್ಮ, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ಪುಟ್ಟರಂಗಶೆಟ್ಟಿ, ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಹಲವು ಶಾಸಕರು ಮುಂಜಾನೆ 3 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ರಾತ್ರಿ ಸಿಎಂ ಹಿಂತಿರುಗಿದ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಕೂಡ ವಾಪಸ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಸಿಎಂ ವಾಪಸ್ ಬಂದ ಮೇಲೆ ಅಲ್ಲಿ ಲಾಬಿ ಮಾಡೋದಕ್ಕೇನಿದೆ, ರಾಜ್ಯದ ನಾಯಕರ ಹತ್ರನೇ ಅವ್ರು ಕೇಳಬೇಕು. ಸೊ ಅವರೇ ವಾಪಸ್ ಬಂದಿದ್ದಾರೆ. ಸೊ ಅವರ ಹಿಂದೆನೇ ಎಲ್ಲ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಏನು ಬೀಡನ್ನು ಬಿಟ್ಟಿದ್ರು ಕಳೆದ 1 ವಾರ ಅನ್ಕೋತೀನಿ, 1 ವಾರದಿಂದ ಎಲ್ಲರೂ ಕೂಡ ಹೋಗೋದು ಬರೋದು ಮಾಡ್ತಾ ಇದ್ರು. ಸೊ ಇವಾಗ ಸಿ ಎಂ ವಾಪಸ್ ಆದ ತಕ್ಷಣ ಅದರ ಬೆನ್ನಲ್ಲೇ ಎಲ್ಲ ಶಾಸಕರು ಕೂಡ ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದೆ ಕಾಂಗ್ರೆಸ್ ನಾಯಕರ ದಂಡು. ಅಂದರೆ ಎಷ್ಟು ಜನ ಹೋಗಿದ್ರು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಹಿಂತಿರುಗ್ತಾರೆ, ಅವರ ಬೆನ್ನಲ್ಲೇ ನಯನ ಮೋಟಮ್ಮ ಅವರು ಬರ್ತಾರೆ, ಶಿವಲಿಂಗೇಗೌಡ ಬರ್ತಾರೆ, ಮತ್ತು ಶಿವರಾಜ್ ತಂಗಡಗಿ, ಪುಟ್ಟರಂಗಶೆಟ್ಟಿ, ವಿಜಯಾನಂದ ಕಾಶಪ್ಪನವರ್ ಅವರೆಲ್ಲ ಸೇರಿದಂತೆ ಹಲವು ಶಾಸಕರು ಮುಂಜಾನೆ 3 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇವತ್ತು ಮುಂಜಾನೆ 3 ಗಂಟೆಗೆ ವಾಪಸ್ ಆಗಿರತಕ್ಕಂಥದ್ದು ಶಾಸಕರ ವಾಹನವನ್ನು ನೀವು ಗಮನಿಸ್ತಾ ಇದ್ದೀರಿ ನಿಮ್ಮ ಟಿ ವಿ ಸ್ಕ್ರೀನಲ್ಲಿ. ಅಂದರೆ ಎಷ್ಟು ಯಾವ ರೀತಿ ಲಾಬಿ ಇತ್ತು ಅಂತ ಹೇಳಿ, ನಮಗೂ ಬೇಕು ಅಂತ. ಅವರ ಆಪ್ತ ನಾಯಕರು ಅಥವಾ ಬಣದವರು ಅಂತ ಏನು ಡಿಬೇಟ್ ಆಗಿದ್ದಾರೆ, ಡಿಬೇಟ್ ಆಗೋದಕ್ಕಿಂತ ಹೇಳೋದು ಅವ್ರ ಬಣ ಇವ್ರ ಬಣ ಅಂತ ಹೇಳಿ. ಸಿದ್ದರಾಮಯ್ಯನವ್ರ ಬಣದವರು, ಡಿ ಕೆ ಶಿವಕುಮಾರ್ ಬಣದವರು ಅಂತೇಳಿ. ಸೊ ಅವರು ಅವರ ನಾಯಕರ ಹತ್ರ ಲಾಬಿಯನ್ನು ಮಾಡೋದು, ಇವರ ನಾಯಕರ ಹತ್ರ ಲಾಬಿಯನ್ನು ಮಾಡೋದು. ಇವ್ರದ್ದೊಂದು ಲಿಸ್ಟ್ ಇದೆ, ಅವ್ರದ್ದೊಂದು ಲಿಸ್ಟ್ ಇದೆ. ಅವರ ಆಪ್ತ ಎಮ್ ಎಲ್ ಎಗಳ ಲಿಸ್ಟು ಸಿದ್ದರಾಮಯ್ಯನವರೊಂದು ಲಿಸ್ಟ್ ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಆಪ್ತ ಎಮ್ ಎಲ್ ಎಗಳು ಅವರೊಂದು ಲಿಸ್ಟ್ ಕೊಟ್ಟಿದ್ದಾರೆ, ಬಿ ಕೆ ಹರಿಪ್ರಸಾದ್ ಅವರು ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಆ ಲಿಸ್ಟನ್ನು ಹೈಕಮಾಂಡ್ ತೀರ್ಮಾನ ಮಾಡಿ ಫೈನಲ್ ಮಾಡಿ ನಾವು ರಾಜ್ಯಕ್ಕೆ ಕಳಿಸ್ತೀವಿ ಅಂತ ಹೇಳಿ ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು. ಸೊ ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಅವರ ಹಿಂದೆನೇ ಎಲ್ಲ ಎಮ್ ಎಲ್ ಎಗಳು ಕೂಡ ವಾಪಸ್ ಆಗಿದ್ದಾರೆ. Delhi, they had a meeting in the evening in Congress President Mallikarjun Kharge Saab's in-house. They have got meeting. Meeting is over after 2 hours. I think, as per my sources, Venugopal ji will come on Sunday evening. He will announce on Monday. I think swearing will be there. Okay. You are the aspirant. I am aspirant. Nobody knows whose name is cleared. Monday, I think. We had been to Delhi seeking the ministry. We met our AICC President, Honorable Mallikarjun Kharge ji, AICC General Secretary K.C. Venugopal ji, AICC in-charge General Secretary Randeep Singh Surjewal ji. As usual, our CM and ex-CM and the KPCC President also were there. We met all of them and we kept our request equal like for the last 1.5 months. We're hoping for the best. They're going to consider us. Monday, it's going to happen, it seems. So, we all are happy. We'll get the opportunity to serve the party and to build the party for 2028 election. Hopefully, they are telling 20 members are supposed to give. I think all they have finalized. And they finalized a few, legislative council, the chairman and the leader of the house. They're going to finalize. And speaker also. Hopefully, they're going to final. ಎಸ್ ವೀಕ್ಷಕರೇ, ನೋಡಿ, ರಾಜ್ಯಕ್ಕೆ ವಾಪಸ್ ಆಗಿಬಿಟ್ಟಿದ್ದಾರೆ. ಹೈಕಮಾಂಡ್ ಫೈನಲ್ ಲಿಸ್ಟು ಅಥವಾ ಫೈನಲ್ ಇವರವರ ಹೆಸರನ್ನು ಹೇಳಿ ಏನು ವಾಪಸ್ಸು ಕಳಿಸುವಂಥ ಪ್ರಯತ್ನ ಮಾಡಿಲ್ಲ. ನೀವು ರಾಜ್ಯಕ್ಕೆ ಹೋಗಿ ತದನಂತರ ನಾವು ಲಿಸ್ಟ್ ಕಳಿಸ್ತೀವಿ, ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ. ನನಗೆ ಫೋನು ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಜೋಯಲ್. ಜೋಯಲ್, ನೋಡಿ, ಕಳೆದ 4-5 ದಿನಗಳಿಂದ ಸಿ ಎಮ್ಮು ಅಥವಾ ಮಾಜಿ ಸಿ ಎಮ್ಮು ಸಿದ್ದರಾಮಯ್ಯನವರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಆಗಿರ್ಬೋದು, ಅವರೆಲ್ಲರೂ ಕೂಡ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ರು. ಹೈಕಮಾಂಡ್ ಟೈಮ್ ಕೊಡುತ್ತೆ,
ಅಂತ ಹೇಳಿ ಅಥವಾ ಅವ್ರ ಜೊತೆ ಮೀಟಿಂಗ್ ಮಾಡಬೇಕು, ಸಭೆ ಮಾಡಬೇಕು ಅಂತೇಳಿ 2-3 ಸಭೆಗಳು ಪೋಸ್ಟ್ಪೋನ್ ಆದವು. ನಿನ್ನೆ ರಾತ್ರಿ 1 ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದು ಅನ್ನುವಂಥ ಮಾಹಿತಿ ಇದೆ. ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಜೋಯಲ್? ಎಸ್ ಮದೇವ್, ಈಗಾಗಲೇ ಏನು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಾಕಷ್ಟು ಮಾತುಕತೆಗಳು ನಡೆದಿದೆ. ಆದ್ರೆ ದಿಲ್ಲಿಯಲ್ಲಿ ಕಳೆದ 4 ದಿನಗಳಿಂದ ಕಾದು ಕುಳಿತಿದ್ದಂತ ರಾಜ್ಯ ನಾಯಕರಿಗೆ ಕೊನೆಗೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಅವಕಾಶ ಸಿಕ್ತು. ಆದ್ರೆ ಸಚಿವರ ಪಟ್ಟಿ ಫೈನಲ್ ಆಗದೆ ರಾಜ್ಯ ನಾಯಕರು ವಾಪಸ್ ಆಗಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್, ಹಾಗೇನೆ ಮಾಜಿ ಸಿಎಂ ಆಗಿರುವಂತ ಸಿದ್ದರಾಮಯ್ಯನವರು, ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್, ಮೂರಿಂದಲೂ ಕೂಡ ಅವರವರ ಆಸಕ್ತಿ ಇರುವಂತಹ ಏನು ಹೆಸರುಗಳನ್ನು ಇರುವಂತಹ ಪಟ್ಟಿಗಳನ್ನ ಹೈಕಮಾಂಡ್ ನಾಯಕರು ಪಡೆದುಕೊಂಡಿದ್ರು. ಆದ್ರೆ ತಾವೇ ಪಟ್ಟಿ ಅಂತಿಮಗೊಳಿಸುವುದಾಗಿ ಹೇಳಿ ಕಳಿಸಿ ಏನು ವಾಪಸ್ ಕಳಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೋಡಿದ್ರೆ 3-4 ಹೆಸರುಗಳ ವಿಚಾರದಲ್ಲಿ ಏನು ಈ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಒಮ್ಮತ ಮೂಡದೇ ಇರುವಂತದ್ದು ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆ ಉದ್ದೇಶಕ್ಕೆ ಈ ಏನು ತಿಂಗಳಿನಲ್ಲಿ 3ನೇ ಬಾರಿಗೆ ರಾಜ್ಯ ನಾಯಕರು ವಿಶೇಷ ವಿಮಾನದಲ್ಲಿ ಸೋಮವಾರ ದಿಲ್ಲಿಗೆ ತೆರಳಿದ್ರು. ಆದ್ರೆ ಗುರುವಾರ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಬಹುನಿರೀಕ್ಷಿತ ಸಭೆ ಕೂಡ ನಡೀತು. ರಾಹುಲ್ ಗಾಂಧಿ ಅವರು ಕೂಡ ಸಭೆಗೆ ಬಂದಿದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರು ಮತ್ತೆ ಸಭೆಗೆ ಬರಲ್ಲ ಅಥವಾ ಅವಕಾಶ ಕೊಡಲ್ಲ ಮಾತುಕತೆಗೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಅವರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಂತ. ಆದ್ರೆ ರಾಹುಲ್ ಗಾಂಧಿ ಅವರು ಸಮಯವನ್ನು ಕೊಟ್ಟರು. ಕೆ.ಸಿ. ವೇಣುಗೋಪಾಲ್ ಅವರು ಬಂದ್ರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದ್ರು. ಆದ್ರೆ ಒಬ್ಬೊಬ್ಬರದ್ದು ಕೂಡ ಅಂದ್ರೆ ರಾಜ್ಯ ನಾಯಕರದ್ದು 3 ಪಟ್ಟಿ ಇದ್ದ ಕಾರಣ ರಾಹುಲ್ ಗಾಂಧಿ ಅವರು ಸ್ವತಃ ಈ ಒಂದು ಪಟ್ಟಿಯನ್ನು ನೋಡಿ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನಾವೇ ಪಟ್ಟಿಯನ್ನು ಅಂತಿಮ ಮಾಡಿ ನಮಗೆ ಕಳಿಸ್ಕೊಡ್ತೇವೆ, ಹೀಗಾಗಿ ನೀವು ಇಲ್ಲಿ ಕಾಯುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ನೋಡಿದ್ರೆ ಏನು ಈ ಒಂದು ಪಟ್ಟಿ ಏನು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹುಶಃ ಭಾನುವಾರದ ಸಂಜೆ ಒಳಗಡೆ ಬಂದು ತಲುಪುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸೋಮವಾರ ಬಹುತೇಕ ಏನು ರಾಜ್ಯ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಸೋಮವಾರ ಬಹುತೇಕ ನೂತನ ಸಚಿವರು ತಮ್ಮ ಏನು ಪದಗ್ರಹಣವನ್ನು ಸಾಧ್ಯತೆ ಇದೆ. ಮಹಾದೇವ್. ಓಕೆ, ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ನೋಡಿ ಪಟ್ಟಿ ಫೈನಲ್ ಆಗುತ್ತೆ. ಫೈನಲ್ ಲಿಸ್ಟನ್ನು ತಗೊಂಡು ರಾಜ್ಯಕ್ಕೆ ಬರೋಣ, ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಡೋಣ, ನಮ್ಮ ಹೆಸರು ಪಟ್ಟಿಯಲ್ಲಿ ಬಂತು, ನಾವು ರಾಜ್ಯದ ಸಚಿವರಾಗಿ ಮುಂದುವರಿತೀವಿ ಅನ್ನುವಂಥ ಎಲ್ಲ ನಿರೀಕ್ಷೆಗಳು ರಾಜ್ಯದ ನಾಯಕರು ಮತ್ತು ಸಚಿವಾಕಾಂಕ್ಷಿಗಳು ಎಲ್ಲರೂ ಇಟ್ಕೊಂಡಿದ್ರು. ಬಟ್ ಮುಂದೆ ಹೋಗ್ತಾನೇ ಇದೆ. ಇದು ಒಂಥರ ಸಚಿವಾಕಾಂಕ್ಷಿ ಅಥವಾ ಸಚಿವ ಸಂಪುಟ ವಿಸ್ತರಣೆ ಇದೆಯಲ್ಲ, ಅದು ಒಂಥರ ಕಬ್ಬಿಣದ ಕಡಲೆ ಥರ. ಹೇಗೋ ಒಂದು ಕಡೆ ಅದು ತಡವಾಗ್ತಾ ಇದೆ ವಿಸ್ತರಣೆ ಆಗೋದು. ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ರಾಜ್ಯದ ನಾಯಕರು ಕೂಡ, ಯಾಕೆ ಈ ಥರ ಆಗ್ತಾ ಇದೆ ಅಂತೇಳಿ. ಯಾಕಂತ ಹೇಳಿದ್ರೆ ಭಾಳ ಬೇಗ ಆಗಬೇಕು, ಭಾಳ ಬೇಗ ಮಾಡಬೇಕು ಅಂಥೇಳಿ ಎಲ್ಲ ನಡೀತಾ ಇದೆ. ಬಟ್ ಹೈಕಮಾಂಡ್ ಇವಾಗ ಫ್ರೀ ಇಲ್ಲ ಇವ್ರ ಜೊತೆ ಮಾತುಕತೆ ಆಡೋದಕ್ಕೆ.